ಪ್ರೈಸ್ ಲಾರ್ಡ್. ಜೀವಿತ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಈ ಸಮಯದಲ್ಲಿ ಕೂಡ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಹೊಸ ವರ್ಷದ ಶುಭಾಶಯಗಳನ್ನು ನಿಮಗೆ ಹೇಳಿಕೊಳ್ಳುತ್ತೇನೆ. ದೇವರು ಈ ವರ್ಷವನ್ನು ನಿಮಗೆ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಮಯದಲ್ಲಿ ಕೂಡ ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಈ ಸಮಯದಲ್ಲಿ ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 35ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಅರ್ಚಿಸಿ ತಾವರೆಯಂತೆ ಕಂಗಳಿಸುವುದು. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸವಾಗುವುದು. ಲೆಬನೋನಿನ ಮಹಿಮೆಯು, ಕಾರ್ಮೇಲಿನ ಮತ್ತು ಸಾರೋನಿನ ವೈಭವವು ಅದಕ್ಕೆ ದೊರೆಯುವುದು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು ಎಂಬುದಾಗಿ. ಹಲ್ಲೆಲೂಯ. ಈ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅರಣ್ಯವು ಮರುಭೂಮಿಯು ಆನಂದಿಸುವುದು ಎಂಬುದಾಗಿ. ಈ 30ನೇ ಅಧ್ಯಾಯಕ್ಕೆ ಬರುವಾಗ ದೇವರು ತನ್ನ ಜನರಿಗೆ ಒಂದು ಸೌಭಾಗ್ಯವನ್ನು ಅನುಗ್ರಹಿಸುತ್ತಾರೆ, ಒಂದು ವಾಗ್ದಾನವನ್ನು ಅನುಗ್ರಹಿಸುತ್ತಾರೆ, ಒಂದು ಆಶೀರ್ವಾದವನ್ನು ಅನುಗ್ರಹಿಸುತ್ತಾರೆ. ಕಾರಣ ಏನಂತ ನೋಡುವಾಗ, ಮೊದಲನೇ ಅಧ್ಯಾಯದಲ್ಲಿ ಒಂದು ವಾಕ್ಯದ ಭಾಗವನ್ನು ನಾನಿಲ್ಲಿ ಓದಿಕೊಳ್ಳುತ್ತೇನೆ. ಯೆಶಾಯ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದಿಕೊಳ್ಳುತ್ತೇನೆ. ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ, ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿಬಿಟ್ಟಿದ್ದಾರೆ. ಅನ್ಯ ದೇಶಗಳು ನಾಶವಾದಂತೆ ನಿಮ್ಮ ಭೂಮಿಯು ಹಾಳಾಯಿತು. ಹಲ್ಲೆಲೂಯ. ಇಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ನೋಡುತ್ತೇವೆ. ಇಲ್ಲಿ 35ನೇ ಅಧ್ಯಾಯದಲ್ಲಿ ದೇವರು ಒಂದು ಸೌಭಾಗ್ಯವನ್ನು ಕೊಡುತ್ತಾರೆ. ಯಾಕಂತ ಹೇಳಿದ್ರೆ, ಆ ಪಟ್ಟಣ ಇವರು ಹೇಗಿತ್ತು ಅಂತ ನೋಡುವಾಗ, ಮೊದಲನೇ ಅಧ್ಯಾಯದಲ್ಲಿ ನೋಡಬೇಕಂದ್ರೆ ಇಸ್ರಾಯೇಲು ವಾಸವಾಗಿದ್ದಂಥ ಆ ಕಾನಾನ ದೇಶ, ಆ ಸಮೃದ್ಧಿಯಾದಂಥ ದೇಶವು ಸಂಪೂರ್ಣವಾಗಿ ಹಾಳಾಯಿತು. 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅದು ಎಲ್ಲವೂ ನಾಶವಾಗಿದೆ. ಮತ್ತೆ ಆ ಪಟ್ಟಣದಲ್ಲಿ ಹೋಗಿ ಯಾರು ಕೂಡ ವಾಸ ಮಾಡಕ್ಕೆ ಆಗದಷ್ಟು ಎಲ್ಲವೂ ನಿರ್ಮಲವಾಯಿತು ಎಂಬುದಾಗಿ ನೋಡುತ್ತೇವೆ. ಅದಕ್ಕಾಗಿ ಇಲ್ಲಿ 35ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಹೇಳುತ್ತಾರೆ, ಅಲ್ಲಿರುವಂಥದ್ದು ಎಲ್ಲವನ್ನು ದೇವರು ಬದಲಾಯಿಸಿ ಮಾರ್ಪಡಿಸಿ ಕೊಡುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡುತ್ತಾರೆ. ಯಾಕಂದ್ರೆ ಅಲ್ಲಿರುವಂಥ ಬಾಬಿಲೋನಲ್ಲಿ ಇದ್ದಂಥ ಆ ಜನರಿಗೆ ಗೊತ್ತಿದೆ, ನಮ್ಮ ದೇಶ ಎಷ್ಟು ಹಾಳಾಗಿದೆ, ಅದು ಎಷ್ಟು ನಾಶವಾಗಿದೆ, ಮತ್ತೆ ಅಲ್ಲಿ ವಾಸ ಮಾಡೋದಕ್ಕೆ ಯಾವುದು ನಮಗೆ ಆಗೋದಿಲ್ಲ ಎಂಬುದಾಗಿ. ಆದ್ರಿಂದ ದೇವರಾದ ಕರ್ತನು ತನ್ನ ಜನರಿಗೆ ವಾಗ್ದಾನವನ್ನು ಮಾಡುವಂತರಾಗಿದ್ದಾರೆ. ಆದ್ರಿಂದ ಪ್ರಿಯ ದೇವ ಜನರೇ, ಇಂದು ಕೂಡ ಅನೇಕ ಜನರು ಕೂಡ ಈ ಹೊಸ ವರ್ಷದಲ್ಲಿ ನೀವು ಯೋಚನೆ ಮಾಡಬಹುದು, ಕಳೆದಂತ ನಮ್ಮ ಜೀವಿತದಲ್ಲಿ ಎಷ್ಟೋ ಚೆನ್ನಾಗಿತ್ತು, ಎಷ್ಟು ರಮ್ಯವಾಗಿತ್ತು, ಆಶೀರ್ವಾದಕರವಾಗಿ, ವೈಭವವಾಗಿ, ಸುಖವಾಗಿಯೂ, ಸಂತೋಷವಾಗಿ, ಸಮಾಧಾನವಾಗಿ ಇದ್ವಿ. ಆದ್ರೆ ಇವತ್ತು ನಾವು ಎಲ್ಲವನ್ನು ಕಳೆದುಕೊಂಡಿದ್ದೇವೆ ಅಂತ. ಆದ್ರೆ ದೇವರು ಹೇಳುತ್ತಾರೆ, ಈ ಹೊಸ ವರ್ಷದಲ್ಲಿ ದೇವರಾದ ಕರ್ತನು ಈ ವಾಗ್ದಾನದ ಪ್ರಕಾರವಾಗಿ, ಈ ವೈಭವದ ಪ್ರಕಾರವಾಗಿ ದೇವರಾದ ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವಂತರಾಗಿದ್ದಾರೆ. ಆದ್ರಿಂದ ಅಲ್ಲಿ ವಾಕ್ಯ ಬಹಳ ಹೇಳುತ್ತದೆ, ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವುದು, ಅದು ಉಲ್ಲಾಸಕರವಾಗಿರುವುದು ಎಂಬುದಾಗಿ. ಆದ್ದರಿಂದ ಈ ವರ್ಷದಲ್ಲಿ ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿಯಾದಂಥ ಒಂದು ಜೀವಿತವನ್ನು ದೇವರು ಅನುಗ್ರಹಿಸುವಂತರಾಗಿದ್ದಾರೆ. ಅದು ಮಾತ್ರ ಅಲ್ಲಿ ವಾಕ್ಯ ಹೇಳ್ತದೆ, ಲೆಬನೋನಿನ ಮಹಿಮೆಯು, ಕಾರ್ಮೇಲಿನ ಮತ್ತು ಸಾರಿನ ವೈಭವವು ಅದಕ್ಕೆ ದೊರೆಯುವುದು ಎಂಬುದಾಗಿ. ಆದ್ದರಿಂದ ಲೆಬನೋನ್, ಆ ಕಾರ್ಮೇಲ್ ಅದೆಲ್ಲ ಬಹಳ ರಮ್ಯವಾಗಿತ್ತು. ದೇವರಾದ ಕರ್ತನು ಅದನ್ನು ವಾಗ್ದಾನ ಮಾಡಿದರು. ಇನ್ನೊಂದು ವಾಕ್ಯ ಕೂಡ ಓದಿಕೊಳ್ಳೋಣ. ಅದೇ ಯೆಶಾಯ 35ನೇ ಅಧ್ಯಾಯ 10ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದಿಕೊಳ್ಳುತ್ತೇನೆ. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷ ಆನಂದಗಳು ಅನುಭವಿಸುವರು, ಮೊರೆಯು ಕರೆಯು ತೊಲಗಿ ಹೋಗುವವು ಎಂಬುದಾಗಿ.
ಆದ್ದರಿಂದ ದೇವರಾದ ಕರ್ತನು ಹೇಳುತ್ತಾರೆ, ಯೆಹೋವನಿಂದ ವಿಮೋಚಿಸಲ್ಪಟ್ಟವರೆಂಬುದಾಗಿ. ಆದ್ದರಿಂದ ಎಲ್ಲರಿಗೂ ಅಲ್ಲ, ಇಲ್ಲಿ ವಾಕ್ಯ ಹೇಳ್ತದೆ, ಕರ್ತನಿಂದ ವಿಮೋಚಿಸಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರಿಗೆ ದೇವರಲ್ಲಿ ವಾಗ್ದಾನ ಮಾಡಿದ್ದಾರೆ. ಸಂತೋಷವು, ಸಮಾಧಾನವು, ಸಮೃದ್ಧಿಯು, ವೈಭವವು, ಆಶೀರ್ವಾದವು ದೊರೆಯುವುದೆಂಬುದಾಗಿ. ಆದ್ದರಿಂದ ಪ್ರಿಯ ದೇವ ಜನರೇ, ಈ ಹೊಸ ವರ್ಷದಲ್ಲಿ, ಈ ನೂತನ ವರ್ಷದಲ್ಲಿ ಕೂಡ ದೇವರು ನಿಮ್ಮನ್ನು ಸಮೃದ್ಧಿಯಾಗಿಯೂ ನಿಮ್ಮನ್ನು ವೈಭವವಾಗಿಯೂ ಕರ್ತನ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿ ನಡೆಸಲೆಂಬುದಾಗಿ. ಅದೇ ರೀತಿಯಾಗಿ ದೇವರು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದ ಹಾಗೆಯೇ ಆ ದೇಶವನ್ನು ಆಶೀರ್ವದಿಸಿದ್ದಾರೆ. ಅಂದು ಮಾತ್ರವಲ್ಲ, ಇಂದು ಕೂಡ ನಾವು ನೋಡುತ್ತೇವೆ, ಆ ಇಸ್ರಾಯೇಲ್ ದೇಶವನ್ನು ದೇವರು ಸಮೃದ್ಧಿಯಾಗಿಯೂ ಅವರನ್ನು ಹೆಚ್ಚಾಗಿ ಆಶೀರ್ವದಿಸುವುದನ್ನು ನಾವು ನೋಡಿದ್ದೇವೆ. ಅದೇ ದೇವರಾದ ಕರ್ತನು ನಾವು ಇಂದು ಆರಾಧಿಸುತ್ತಿದ್ದೇವೆ. ನಿಶ್ಚಯವಾಗಿ ದೇವರು ಅದನ್ನು ನಮಗೆ ಅನುಗ್ರಹಿಸಿಕೊಡುವರು. ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಇಸ್ರಾಯೇಲ್ ಜನರ ಕರ್ತನೆ, ಅವರ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸಿ ಮಾರ್ಪಡಿಸಿ ಸ್ವಾಮಿ ಅಪ್ಪ, ನೂತನ ವೈಭವವನ್ನು ಕೊಟ್ಟು, ನೂತನ ವಾಗ್ದಾನಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದಂಥ ಅದೇ ಕರ್ತನು ಇಂದು ಕೂಡ ಸ್ವಾಮಿ ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದಗಳಿಂದ, ಹೊಸ ಕೃಪೆಗಳಿಂದ, ಹೊಸ ವರಗಳಿಂದ, ಹೊಸದಾದಂಥ ಕರ್ತನೆ ಅವರಿಗೆ ಬೇಕಾದಂಥ ಎಲ್ಲ ವೈಭವವನ್ನು, ಎಲ್ಲ ಮಹಿಮೆಯನ್ನು ರಾಜ ಈ ಮಕ್ಕಳು ಅನುಭವಿಸುವಂತೆ ಸ್ವಾಮಿ ಇವರನ್ನು ಆಶೀರ್ವದಿಸು. ಈ ಹೊಸ ವರ್ಷವು ಸ್ವಾಮಿ ಸಂತೋಷವು, ಉಲ್ಲಾಸವು, ಸಡಗರವು, ನೆಮ್ಮದಿಯು, ಆನಂದವು ಕೂಡ ಕರ್ತನೆ ಇವರ ಕುಟುಂಬಗಳಲ್ಲಿ, ಇವರ ಜೀವಿತಗಳಲ್ಲಿ, ಇವರ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ವಿಧದಲ್ಲಿ ಕೂಡ ಸ್ವಾಮಿ ಈ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ.